ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆಯ ಕಾವು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಒಂದ್ ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ ಬಹಳ ಪ್ರತಿಷ್ಠೆಯಾಗಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತಹ 2 ಕ್ಷೇತ್ರಗಳು ಕಾರಣ. ಒಂದ್ ಕಡೆ ಬಿಜೆಪಿ ಗೆದ್ದು ಬಿಟ್ರೆ ಆಡಳಿತ ಪಕ್ಷಕ್ಕೆ ಅಥವಾ ಆಡಳಿತ ಪಕ್ಷದ ವಿರೋಧಿ ಅಲೆ ಇದೆ ನೋಡಿ ಅಂತ ತೋರಿಸೋ ಪ್ರಯತ್ನ. ಮತ್ತೊಂದು ಕಡೆ ಇಲ್ಲ, ನಮ್ಮ ಆಡಳಿತ ಇಷ್ಟ ಆಗಿದೆ ಅಂತ ಕಾಂಗ್ರೆಸ್ ಗೆಲ್ಲುವ ಮೂಲಕ ಒಂದು ಸಂದೇಶ ರವಾನೆ ಮಾಡಬೇಕು 2 ಕ್ಷೇತ್ರಗಳಲ್ಲಿ ಅನ್ನುವಂಥ ಪಣ. ಹಾಗಾಗಿ ದಾವಣಗೆರೆ ಅಖಾಡದಲ್ಲಿ ಕಾಂಗ್ರೆಸ್ಗೆ ಕಾಡ್ತಾ ಇದೆಯಾ ಭಯ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದಾವಣಗೆರೆ ಅಖಾಡದಲ್ಲಿ ಕಾಂಗ್ರೆಸ್ಗೆ ಕಾಡ್ತಾ ಇದೆಯಾ ಅನ್ನೋದು ಭಯ. ಕಾರಣ ಆ ಇಬ್ಬರು ಮುಸ್ಲಿಂ ನಾಯಕರು ಕೈಗೆ ಕೈ ಕೊಡಬಹುದಾ ಅನ್ನುವಂತಹ ಆತಂಕ ಆರಂಭಿಕ ಹಂತದಲ್ಲೇ ಕಾಂಗ್ರೆಸ್ಗೆ ಎದುರಾಗ್ತಾ ಇದೆ. ಶಾಮನೂರು ಕೋಟೆಗೆ ಆ ಇಬ್ಬರು ಎಂಟ್ರಿ ಆದ್ರೆ ಕಥೆ ಮುಗಿದಂಗೆ ಅಂತ ಲೆಕ್ಕಾಚಾರಗಳು ಅಂತ ಚರ್ಚೆಗಳಾಗ್ತಾ ಇದೆಯಂತೆ ದಾವಣಗೆರೆಯಲ್ಲಿ. ಕೈ ನಡುಕದ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಂಗಾದ್ರೆ ದಾವಣಗೆರೆ ಉಪ ಕಣದಲ್ಲಿ ಆತಂಕ ಎದುರಾಗಿರೋದಕ್ಕೆ ಕಾರಣ ಏನು? ಆ ಇಬ್ಬರು ನಾಯಕರು ಯಾರು? ಅವರು ಅಷ್ಟು ಪವರ್ಫುಲ್ಲಾ? ಕಾಂಗ್ರೆಸ್ಗೆ ಕೊಡ್ತಾ ಇರುವಂತಹ ಸಂದೇಶ ಏನು? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಆರಂಭಿಕ ಹಂತದಲ್ಲಿ ದಾವಣಗೆರೆಯಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಅಂದ್ರೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಇತ್ತು. ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿ ಅವರು ದುಂಬಾಲು ಬಿದ್ರು. ಮಲ್ಲಿಕಾರ್ಜುನ್ ಅವರು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ನನ್ನ ಫ್ಯಾಮಿಲಿ ಟಿಕೆಟ್ ಕೊಡದೆ ಹೋದ್ರೆ ಅನ್ನುವಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಸರ್ಕಾರದ ಮಟ್ಟದಲ್ಲಿ. ಹಂಗಾಗಿ ಒಂದ್ ರೀತಿ ಕಾಂಗ್ರೆಸ್ಗೆ ಅಡಕತ್ತರೆಯಲ್ಲಿ ಸಿಲುಕಾಕಿಕೊಂಡಂತಹ ಪರಿಸ್ಥಿತಿ ದಾವಣಗೆರೆಯಲ್ಲಿ. ಟಿಕೆಟ್ ಫೈಟ್ ಈ ಕ್ಷಣಕ್ಕೂ ಜೋರಾಗಿದೆ. ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡುವಂತೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಮುಸ್ಲಿಂ ನಾಯಕರಿಗೆ ಸಮುದಾಯದ ಮುಖಂಡರು ಟಾಸ್ಕ್ ಕೊಟ್ಟಿದ್ದಾರಂತೆ. ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣದಲ್ಲಿ 60,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. ಹೀಗಾಗಿ ಹಠಕ್ಕೆ ಬಿದ್ದು ಟಿಕೆಟ್ ಕೊಡಲೇಬೇಕು ಅಂತ ಮುಸ್ಲಿಮರು ಬೇಡಿಕೆ ಇಡ್ತಿದ್ದಾರೆ. ಈ ಬಾರಿ ನಮಗೊಂದು ಅವಕಾಶ ಕೊಡಲೇಬೇಕು ಅಂತ. ಈ ಕಡೆ ಜಮೀರ್ ಅಹಮದ್ ಖಾನ್ ಇತರೆ ನಾಯಕರು ಕೂಡ ಟಿಕೆಟ್ಗಾಗಿ ಬೇಡಿಕೆ ಇಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಇಬ್ರಾಹಿಂ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಕೈ ನಾಯಕರು ನಿರ್ಧಾರ ಮಾಡಬೇಕು, ಯಾರಿಗೆ ಓಟ್ ಕೊಡಬೇಕು, ಯಾರನ್ನ ಗೆಲ್ಲಿಸಬೇಕು ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ನಾವು ಮತ್ತು ಸಮುದಾಯದ ಮುಖಂಡರು ಸೇರಿ ನಿರ್ಧಾರ ಮಾಡ್ತೀವಿ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿರೋದ್ರಿಂದ, ಇಬ್ರಾಹಿಂ ಈ ಹೇಳಿಕೆ ಕೊಟ್ಟಿರೋದ್ರಿಂದ ಮೋಸ್ಟ್ಲಿ ಬಂಡಾಯದ ಭೀತಿ ಆರಂಭಿಕ ಹಂತದಲ್ಲೇ ಕಾಂಗ್ರೆಸ್ಗೆ ಎದುರಾಗ್ತಾ ಇದೆಯಾ ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚಿನ ವೋಟ್ ಬ್ಯಾಂಕ್ ಇರೋದು ಒಂದ್ ಕಡೆ ಮುಸ್ಲಿಂ, ಮತ್ತೊಂದು ಕಡೆ ಲಿಂಗಾಯತ ವೋಟ್ ಬ್ಯಾಂಕ್ ಜಾಸ್ತಿ ಇದೆ ಅಂತ. ಹಂಗಾಗಿ ಒಂದು ಸಮುದಾಯ ಕಂಪ್ಲೀಟ್ ಆಗಿ ವಿರೋಧ ಕಟ್ಕೊಂಡು ನೀವು ಅಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೋದ್ರೆ ಸೋಲಾಗ್ಬಿಟ್ರೆ ಇಂಥದ್ದೊಂದು ಆತಂಕ ಕಾಂಗ್ರೆಸ್ಗೆ ಎದುರಾಗಿದೆ. ಹಂಗಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳ ಟಿಕೆಟ್ ಫೈನಲ್ ಮಾಡೋದು ಕೂಡ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಆಬ್ವಿಯಸ್ಲಿ ಅಲ್ಪಸಂಖ್ಯಾತರ ಡಿಮ್ಯಾಂಡ್ ಏನ್ ಗೊತ್ತಾ? ಜಸ್ಟ್ ಕುಟುಂಬ ರಾಜಕಾರಣ, ಅವರೇ ಕುಟುಂಬದವ್ರಿಗೆ ನೀವು ಟಿಕೆಟ್ ಕೊಡ್ತಾ ಹೋದ್ರೆ ನಾವ್ಯಾಕ್ರಿ ಪಕ್ಷಕ್ಕಾಗಿ ಕೆಲಸ ಮಾಡಬೇಕು? ಪಕ್ಷದ ಬಾವುಟ, ಪಕ್ಷದ ಬ್ಯಾನರ್ ಕಟ್ಟಕ್ಕೆ ನಾವು ಬೇಕು, ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆ ಮಾಡೋದಕ್ಕೆ ನಾವು ಬೇಕು, ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂದ್ರೆ ನಾವು ಬೇಕು. ಆದ್ರೆ ಟಿಕೆಟ್ ಅನ್ನುವಂತಹ ವಿಚಾರಗಳು ಬಂದಾಗ ಹಾಗೆ ನೀವು ಕುಟುಂಬ ರಾಜಕಾರಣದ ಮೊರೆ ಹೋಗ್ತೀರಿ ಅಂದ್ರೆ ನಾವ್ಯಾಕೆ ಕೆಲಸ ಮಾಡಬೇಕು ಪಕ್ಷಕ್ಕಾಗಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಪ್ರತಿ ಬಾರಿ ಕೂಡ ಲಿಂಗಾಯತರಿಗೆ ನೀವು ಮಣೆ ಹಾಕಿದ್ದೀರಿ, ಈ ಬಾರಿ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಿ ಅನ್ನುವಂತಹ ಒತ್ತಡ ಜಾಸ್ತಿ ಆಗ್ತಾ ಇರೋದ್ರಿಂದ ಏನ್ ಮಾಡುತ್ತೆ ಕಾಂಗ್ರೆಸ್ ಅನ್ನೋದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ದಾವಣಗೆರೆ ದಕ್ಷಿಣ ಗೆಲ್ಲೋದು ಅತಿ ದೊಡ್ಡ ಸವಾಲಾಗ್ಬಿಟ್ಟಿದೆಯಾ ಕಾಂಗ್ರೆಸ್ಗೆ ಅಂತ? ಯಾಕಂದ್ರೆ ಆರಂಭಿಕ ಹಂತದಲ್ಲೇ ಟಿಕೆಟ್ ಫೈನಲ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಇಷ್ಟರ ಮಟ್ಟಿಗೆ ಗೊಂದಲಗಳು. ಒಬ್ಬರನ್ನ ನೀವು ಪರಿಗಣಿಸಿದ್ರೆ ಮತ್ತೊಬ್ಬರ ಕಡೆಗಣನೆ ಆದ್ರೆ ಅತಿ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆಗಳಿರೋದ್ರಿಂದ ಹೆಂಗೆ ಇದನ್ನ ಈ ಟ್ರಬಲ್ ಅನ್ನ ಸಾರ್ಟ್ ಔಟ್ ಮಾಡಬಹುದು ಅಂತ ಪಕ್ಷ? ರಾಜ್ಯದಲ್ಲಿ ನಡೀತಾ ಇರುವಂತಹ 2 ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಮಾಡುವಂತಹ ಫೈನಲ್ ಮಾಡುವಂತಹ ಒಂದು ವಿಚಾರದಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬಹುದೊಡ್ಡ ಸವಾಲು ಆಗಿರುವಂತದ್ದು ನಿಜ. ಅದರಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಇರೋವರೆಗೂ ಕೂಡ ಯಾರು ಕೂಡ ಅಲ್ಲಿ ಟಿಕೆಟ್ಗಾಗಿ ಬೇಡಿಕೆಯನ್ನ ಇಟ್ಟಿರಲಿಲ್ಲ. ಅವರ ವಿಧಿವಶದಿಂದ ತೆರವಾಗಿರುವಂತಹ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಸಂದರ್ಭದಲ್ಲಿ
ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ದೊಡ್ಡ ಮಟ್ಟದ ಒಂದು ವಿರೋಧ ಮತ್ತೆ ಆಕ್ಷೇಪ ಅದರಲ್ಲೂ ಮುಸ್ಲಿಂ ಸಮುದಾಯದ ಮುಖಂಡರುಗಳಿಂದ ವ್ಯಕ್ತ ಆಗ್ತಾ ಇರುವಂತದ್ದು. ಶಾಮನೂರು ಶಿವಶಂಕರಪ್ಪ ಅವರು ಇರೋರು ಕೂಡ ನಾವು ಅವರನ್ನ ಸದಾ ನಾವು ಬೆಂಬಲ ಮಾಡ್ತಲೇ ಬಂದಿದ್ವಿ. ಈಗ ನಮ್ಮ ಸರದಿ ಯಾಕಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಚಾರ ಮಾಡುವಂತ ಒಂದು ಸಂದರ್ಭದಲ್ಲಿ ಇದೇ ಶಾಮನೂರು ಶಿವಶಂಕರಪ್ಪ ಅವರು ನಮಗೆ ಭರವಸೆಯನ್ನ ಕೊಟ್ಟಿದ್ರು, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ. ಹೀಗಾಗಿ ಆ ಬೇಡಿಕೆಯನ್ನ ಈಡೇರಿಸಿ ಅಂತ ಒಂದು ವಾದ. ಮತ್ತೊಂದು ಏನಂತ ಹೇಳಿದ್ರೆ, ಅಧಿಕ ಮತದಾರ ಇರುವಂತಹ ಮುಸ್ಲಿಂ ಮತದಾರ ಇರುವಂತಹ ಒಂದು ಕ್ಷೇತ್ರಕ್ಕೆ ನಮಗೆ ಟಿಕೆಟ್ ಕೊಡದೇ ಇದ್ರೆ ಬೇರೆ ಕ್ಷೇತ್ರಗಳಲ್ಲಿ ನಮಗೆ ಟಿಕೆಟ್ ಕೊಡ್ತೀರಾ? ಬಿಜೆಪಿ ಅವರು ಆರೋಪ ಮಾಡದಂತೆ ಕಾಂಗ್ರೆಸ್ ನಾಯಕರು ಕೂಡ ನಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಿನ್ನೆ ಈ ಕಾರಣಕ್ಕೋಸ್ಕರವೇ ನಿನ್ನೆ ರಾತ್ರೋರಾತ್ರಿ ಸುರ್ಜೇವಾಲ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಚಿವ ಮಲ್ಲಿಕಾರ್ಜುನ್ ಶಾಮನೂರ್ ಆಗಿರ್ಬೋದು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್ ಖಾನ್, ಯಾರೀಸ್ ಸೇರಿದಂತೆ ಮುಸ್ಲಿಂ ಸಮುದಾಯದ ಮುಖಂಡರುಗಳನ್ನು ಕೂಡ ಕರೆಸ್ಕೊಂಡೆ ಕೂತು ಚರ್ಚೆಯನ್ನ ಮಾಡಿದ್ರು. ಬಹುತೇಕ ಅಂತಿಮ ಆದಂತೆ ಕಾಣಿಸ್ತಾ ಇದೆ. ಅಂದ್ರೆ ಒಂದ್ ಕಡೆ ಮುಸ್ಲಿಮರ ವಿರೋಧದ ನಡುವೆಯೂ ಕೂಡ ಸಮರ್ಥ ಶಾಮನೂರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ರಾಜ್ಯ ಮತ್ತೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರು ಬಂದಂತೆ ಕಾಣಿಸ್ತಿದೆ. ಆದ್ರೆ ಈ ಬಾರಿ ಅಷ್ಟು ಸುಲಭವಾಗಿ ಈ ಸಮುದಾಯ ಸಪೋರ್ಟ್ ಮಾಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಮತ್ತೊಂದ್ ಕಡೆ ನಿನ್ನೆ ಏಕಾಏಕಿ ಸಿಎಂ ಇಬ್ರಾಹಿಂ, ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಅವರು ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಅನ್ನ ಕೊಡಬೇಕು ಅಂತ. ಈಗೇನು ಯಾವ ಪಕ್ಷದಲ್ಲೂ ಕೂಡ ಇಲ್ಲ, ಆದ್ರೆ ಸಿಎಂ ಇಬ್ರಾಹಿಂ ಅವರ ವರ್ಚಸ್ಸು ಅಲ್ಲೂ ಇಲ್ಲೂ ಇದ್ದೇ ಇದೆ. ಹೀಗಾಗಿ ಸಿಎಂ ಇಬ್ರಾಹಿಂ ನಿನ್ನೆ ಅಷ್ಟೇ ಹೇಳಿದ್ರು, ಕಾಂಗ್ರೆಸ್ ಅಲ್ಲಿರುವಂತಹ ನಾಯಕರುಗಳು ಏನೆಲ್ಲ ಮಾಡ್ತಾರೋ ಕಾದ್ ನೋಡ್ತೀವಿ, ಸೋಮವಾರ ಅಂತಿಮವಾದಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ. ಯಾಕಂತ ಹೇಳಿದ್ರೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಇರುವಂತಹ ಕಡೆಯ ದಿನ. ಹೀಗಾಗಿ ಮುಸ್ಲಿಂ ಸಮುದಾಯ ಒಂದು ವೇಳೆ ರೆಬಲ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೆ ಆದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ಚುನಾವಣೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಮತವಿಭಜನೆ ಆದ್ರೆ ಅದು ಬಹುತೇಕ ಬಿಜೆಪಿಗೆ ವರದಾನ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದ್ರೆ ಎಲ್ಲಾ ಸಮಸ್ಯೆಗಳನ್ನ, ಎಲ್ಲಾ ಗೊಂದಲಗಳನ್ನ ಯಾವ ರೀತಿಗೆ ಕಾಂಗ್ರೆಸ್ ರಾಜ್ಯ ಮಟ್ಟದ ನಾಯಕರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹಾಗೂ ರಾಷ್ಟ್ರೀಯ ಮಟ್ಟದ ನಾಯಕರು ಬಗೆಹರಿಸ್ತಾರೆ, ಅದರಿಂದ ಪಾರಾಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಒಟ್ಟಾರೆ ಸಿಎಂ ಇಬ್ರಾಹಿಂ ಅವರು ಕೊಟ್ಟಂತಹ ಒಂದು ಹೇಳಿಕೆ ರೀತಿಯಲ್ಲಿ ಅವರು ನಡ್ಕೊಂಡಿದ್ದೆ ಆದ್ರೆ ಸುಮಾರು 10-15 ಸಾವಿರ ಓಟನ್ನ ವಿಭಜನೆ ಮಾಡುವಂತ ಒಂದು ರೀತಿಯಲ್ಲಿ ಪ್ಲಾನ್ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಸಮಸ್ಯೆ ದಾವಣಗೆರೆ ದಕ್ಷಿಣದಲ್ಲಿ ಆಗಬಹುದು. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.